ಹಲೋ ದಿಸ್ RKP ಫ್ರಮ್ rkpmusics. ಈ ಒಂದು ವಿಡಿಯೋದಲ್ಲಿ ಒಂದು ಇಯರ್ಬಡ್ಸ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಯಾಕೆ ಅಂದರೆ ನಾಯ್ಸ್ದು ಮತ್ತು ಅನ್ಬಾಕ್ಸಿಂಗ್ ಪ್ಲಸ್ ಡೀಟೇಲಾಗಿ ರಿವ್ಯೂ ಮಾಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಇದು ಒಂದು ಇಯರ್ಬಡ್ಸು ಎಷ್ಟು ಪ್ರೀಮಿಯಂ ಫಿನಿಶ್ ಆಗಿದೆ ನೋಡ್ತಿರ್ಬೋದು. ನಾಯ್ಸ್ ಕಂಪ್ನಿಯ ಇಯರ್ಬಡ್ಸು, ಮಾಡೆಲ್ ಹೆಸರು VS102 ಇದು ನೋಡ್ತಿರ್ಬೋದು. ಔಟರ್ ಲುಕ್ಕಾಗೆ ಇಷ್ಟೊಂದು ಫಿನಿಶಿಂಗ್ ಇದೆ ಅಂದರೆ ಒಳಗಡೆ ಇನ್ನಷ್ಟು ಚೆನ್ನಾಗಿರ್ಬೋದು. ನೋಡ್ತಿರ್ಬೋದು, ಅದು ಬಾರ್ ಕೋಡ್ ಎಲ್ಲ ಇದೆ, ವಿತ್ ಸೀಲ್ಡ್ ಪ್ಯಾಕ್ ಇದೆ. ಈಗ ಸೀಲ್ನ ಓಪನ್ ಮಾಡೋಣ. ಈಗ ಸೀಲ್ ಎರಡು ಕಡೆ ಇದೆ, ಎರಡು ಕಡೆನ ಓಪನ್ ಮಾಡೋಣ. ಈಗ ಸೀಲ್ನ ಓಪನ್ ಮಾಡ್ತಿದ್ದೀವಿ. ಈಗ ನೀವು ನೋಡ್ತಿರ್ಬೋದು ಬಾಕ್ಸಲ್ಲಿರೋ ಸೀಲ್ನ. ಈಗ ಒಂದು ಸೈಡ್ ಸೀಲ್ನ ಓಪನ್ ಆಗಿದೆ. ಈಗ ಇನ್ನೊಂದು ಕಡೆ ಇರೋ ಸೀಲ್ನ ಈಗ ಓಪನ್ ಮಾಡ್ತಿದ್ದೀವಿ. ಈಗ ನೋಡ್ತಿರ್ಬೋದು ಬ್ಲೇಡಲ್ಲಿ ಅದನ್ನು ಕೂಡ ಬ್ರೇಕ್ ಮಾಡಿದ್ದೀವಿ, ಓಪನ್ ಮಾಡಿದ್ದು ಸೀಲ್ನ. ಓಕೆ, ಸೀಲ್ನ ಓಪನ್ ಮಾಡಿದ್ಮೇಲೆ ನೀವು ನೋಡ್ತಿರ್ಬೋದು ಔಟರ್ ಲೇಯರ್ ಇದೆ. ಔಟರ್ ಲೇಯರ್ ಒಳಗಡೆ ಒಂದು ಬಾಕ್ಸ್ ಇದೆ. ನೋಡ್ತಿರೋದು ಬಾಕ್ಸ್ ಎಷ್ಟು ಸೂಪರಾಗಿದೆ. ಆ್ಯಂಡ್ ಈಗ ಆ ಕವರ್ನ ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಈ ಥರ ಬ್ಲ್ಯಾಕ್ ಬಾಕ್ಸ್ ಸಿಗುತ್ತೆ. ಅದು ವಿತ್ ಸೀಲ್ಡ್ ಪ್ಯಾಕ್, ಅದು ಸೀಲ್ಡ್ ಆಗಿದೆ. ಅದನ್ನು ಈಗ ಅನ್ಬಾಕ್ಸ್ ಮಾಡೋಣ. ನೋಡ್ತಿರ್ಬೋದು ಈ ಥರ ಇದೆ. ಈ ಥರ ಇಯರ್ಪಾಡ್ಸ್ ಸಿಗುತ್ತೆ. ಬಡ್ಸ್ ಅಂತ ಮಾಡೆಲ್ ವಿತ್ ಮಾಡೆಲ್ ನೇಮ್ ಎಲ್ಲ ಕೊಟ್ಟಿರ್ತಾರೆ, ಹಿಂಗಿದೆ ಯಾವ ರೀತಿ ಇದೆ ಅಂತ ಕವರಲ್ಲಿ ನೋಡಿ ತಿಳ್ಕೊಬೋದು. ಅದರ ಫೀಚರ್ಸ್ ಎಲ್ಲ ನಿಮಗೆ ಆಮೇಲೆ ಡೀಟೇಲಾಗಿ ರಿವ್ಯೂ ಮಾಡ್ತೀನಿ. ಫಸ್ಟು ಇಯರ್ಪಾಡ್ಸ್ ಯಾವ ರೀತಿ ಇದೆ, ಹೆಂಗಿದೆ ಅಂತ ಫಸ್ಟ್ ನಿಮಗೆ ತೋರಿಸ್ತಿದ್ದು. ನೀವು ನೋಡ್ತಿರೋ ಹಾಗೆ ಇದು ಡಿಸೈನ್ ವಿತ್ ಇಂಡಿಯಾ ಅಂತ ಇದು. ಆ್ಯಂಡ್ ಇದು ವಿತ್ ಬ್ಲೂಟೂತ್ ಆ್ಯಂಡ್ ಡಿಸೈನ್ ವಿತ್ ಇಂಡಿಯಾ. ಇದು ಆ್ಯಕ್ಚುಲಿ ಇದು ಚೈನಾದಲ್ಲ, ಇದು ನಾಯ್ಸು ಇಂಡಿಯಾದೆ. ಆ್ಯಂಡ್ ಇದು ಬಾಕ್ಸ್ನ ಈಗ ಓಪನ್ ಮಾಡ್ತಿದ್ದೀವಿ. ಈಗ ಬಾಕ್ಸು ಈ ಥರ ತೆಗೆದು ಅನಿಸುತ್ತೆ. ಫಸ್ಟು ನೋಡಿದ್ಮೇಲೆ ಬಾಕ್ಸ್ ಓಪನ್ ಮಾಡಿದ್ಮೇಲೆ 3 ಕಾರ್ಡ್ ಸಿಗುತ್ತೆ. ಫಸ್ಟು ಯೂಸರ್ ಮ್ಯಾನ್ಯಲು ನೋಡ್ತಿರ್ಬೋದು. ಯೂಸರ್ ಮ್ಯಾನ್ಯಲ್ ಆಮೇಲೆ ಡೀಟೇಲಾಗಿ ರಿವ್ಯೂ ಕೊಡ್ತೀನಿ. ಫಸ್ಟ್ ನೋಡ್ತಿರ್ಬೋದು ಸ್ಟಿಕ್ಕರ್ಸ್ ಇದೆ, ಎಷ್ಟೊಂದು ಸ್ಟಿಕ್ಕರ್ಸ್ ಇದೆ ನಾಯ್ಸ್ ಕಂಪ್ನಿಯ ಲೋಗೋದು. ಅದಾದಮೇಲೆ ಸ್ಟಿಕ್ಕರ್ ಸಿಗುತ್ತೆ ನಾಯ್ಸ್ ಕಂಪನಿಯ ಲೋಗೋ ಇದೆ, ವಾಟರ್ ಮಾರ್ಕ್ ಕೂಡ ಇದೆ, ಪ್ರೀಮಿಯಂ ಕೂಡ ಇದೆ. ನೋಡ್ತಿರ್ಬೋದು ನಾಯ್ಸ್ ಕಂಪ್ನಿಯ ಅಡ್ವರ್ಟೈಸರ್ ಫೋಟೋಲಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಅದ್ರದ್ದು ವಾರಂಟಿ ಕಾರ್ಡ್ ಕೂಡ ಇದೆ. ಅದು 1 ಇಯರ್ ವಾರಂಟಿ ಇದೆ. ವಿತ್ QR ಕೋಡ್ ಸ್ಕ್ಯಾನ್ ಮಾಡಿ ಆ್ಯಪಲ್ಲಿ ನೀವು ವರ್ಕ್ ಕೂಡ ಮಾಡ್ಕೋಬೋದು. ಮತ್ತು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹೆಂಗೆ ಯೂಸ್ ಮಾಡೋದು ಅಂತ ಆ QR ಕೋಡ್ ಸ್ಕ್ಯಾನ್ ಮಾಡಿ ಹೆಂಗೆ ಯೂಸ್ ಮಾಡೋದು ಅಂತ ಮೊಬೈಲಲ್ಲಿ ತಿಳ್ಕೊಬೋದು. ಅದಾದಮೇಲೆ ಈಗ ಬಾಕ್ಸಲ್ಲಿ ಓಪನ್ ಮಾಡಿದ್ಮೇಲೆ ಒಂದು ಸ್ಪಾಂಜ್ ಸಿಗುತ್ತೆ. ಸ್ಪಾಂಜು ನೋಡ್ತಿರ್ಬೋದು ಸಾಫ್ಟಾಗಿದೆ. ಸ್ಪಾಂಜಿನ ಓಪನ್ ಮಾಡಿದ್ಮೇಲೆ ಫೈನಲಾಗಿ ಇಯರ್ಪಾಡ್ಸ್ ನೋಡೋಕ್ಕೆ ಸಿಗುತ್ತೆ. ಇಯರ್ಪಾಡ್ಸ್ ಎಷ್ಟು ಪ್ರೀಮಿಯಮ್ ಆಗಿ ಪ್ಯಾಕ್ ಮಾಡಿದ್ದಾರೆ, ಗುಡ್ ಲುಕಿಂಗ್ ಆಗಿದೆ. ಈ ಒಂದು ಇಯರ್ಪಾಡ್ಸಲ್ಲಿ ಆ್ಯಂಡ್ರಾಯ್ಡ್ ಹಾಗೂ ಆ್ಯಪಲ್ ಫೋನ್ ಕೂಡ ಸಪೋರ್ಟ್ ಆಗುತ್ತೆ. ಆ್ಯಂಡ್ರಾಯ್ಡ್ಗೆ ಗೂಗಲ್ ಅಸಿಸ್ಟೆಂಟ್, ಅಲೆಕ್ಸಾ ಕೂಡ ಸಪೋರ್ಟ್ ಆಗುತ್ತೆ. ಆ್ಯಪಲ್ಗೆ ಸಿರಿ ಅನ್ನೋ ಫೀಚರ್ ಕೂಡ ಇದೆ. ಈಗ ನಾಯ್ಸ್ ಕೇಸ್ನ ಅನ್ಬಾಕ್ಸ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಇಯರ್ಪಾಡ್ಸ್ ಸಿಗುತ್ತೆ. ಇಯರ್ಪಾಡ್ಸ್ನ ಓಪನ್ ಮಾಡಾಯಿತು. ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು LED ಲೈಟ್ ಬ್ಲಿಂಕ್ ಆಗುತ್ತೆ ವಿತ್ ಟಚ್ ಸಿಸ್ಟಮ್ ಅದು. ಮತ್ತು ಇದು ಚಾರ್ಜಿಂಗ್ ಪಿನ್. ಇದು ಆ್ಯಕ್ಚುಲಿ ಇದು C ಪಿನ್. ಇದು ನಾರ್ಮಲ್ ಪಿನ್ ಹಾಕಿದ್ರೆ ಚಾರ್ಜ್ ಆಗೋಲ್ಲ. ಇದು ಓನ್ಲಿ C ಪಿನ್ ಅಷ್ಟೇ. ಇದು ನಿಮಗೆ ತೆಗೆದು ತೋರಿಸಿದ್ದು ಅದು ರೈಟ್. ಇದು ನೋಡ್ತಿರ್ಬೋದು ಎಷ್ಟು ಗುಡ್ ಲುಕಿಂಗ್ ಇದೆ. ವಿತ್ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗುತ್ತಿದ್ದು ಅದೊಂಥರ ಹೊಸ ಫೀಚರ್ ಅಂತ ಕೂಡ ಹೇಳ್ಬೋದು. ಇದಕ್ಕೆಲ್ಲ ಬಟನ್ಸ್ ಇಲ್ಲ, ಓನ್ಲಿ ಟಚ್ ಆಪರೇಷನ್ ಅಷ್ಟೇ. ಇದು ಇಯರ್ಪಾಡ್ಸಲ್ಲಿ ಅದು ರೈಟಿಂದ ಬರ್ತಿದೆ ನೋಡ್ತಿರ್ಬೋದು. ಇನ್ನೊಂದಲ್ಲಿ ಲೆಫ್ಟ್ ಅಂತ ಬರ್ತಿರುತ್ತೆ, ಅದು ಲೆಫ್ಟ್ದು ಅಂತ. ಆ್ಯಂಡ್ ಅದು ಈ ಸ್ಪಾಂಜ್ ಓಪನ್ ಮಾಡ್ತೀವಿ ಬಾಕ್ಸಲ್ಲಿ ಸ್ಪಾಂಜ್ನ ಓಪನ್ ಮಾಡಿದ್ಮೇಲೆ ಬೇರೆ ಏನು ಸಿಗೋಲ್ಲ. ಮತ್ತು ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇನ್ನೊಂದು ಬಾಕ್ಸ್ನ ಈಗ ಓಪನ್ ಮಾಡಬೇಕು. ಅದರಲ್ಲಿ ಸೀಲ್ ಏನೂ ಆಗಿರಲ್ಲ. ಈ ಬಾಕ್ಸ್ನ ಹೊರಗಡೆ ತೆಗೆದ್ಮೇಲೆ ನೀವು ನೋಡ್ತಿರ್ಬೋದು ಬಾಕ್ಸ್ನ ಸ್ವಲ್ಪ ಯೂನಿಕ್ ಡಿಸೈನ್ ಆಗಿದೆ, ಪ್ಲೇನ್ ಡಿಸೈನ್ ಆಗಿದೆ. ಈಗ ಓಪನ್ ಮಾಡಬೇಕು, ಬನ್ನಿ ಈಗ ಓಪನ್ ಮಾಡೋಣ. ಈಗ ಈ ಒಂದು ಬಾಕ್ಸ್ನ ಓಪನ್ ಮಾಡಿದ್ಮೇಲೆ ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ಸಿಗುತ್ತೆ. ನೀವು ನೋಡ್ತಿರ್ಬೋದು ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ಎಕ್ಸ್ಟ್ರಾ ಬಡ್ಸ್ ಕೂಡ ಇದೆ ಇಯರ್ಪಾಡ್ಸ್ದು.
ಇಯರ್ಬಡ್ಸ್ದು ಎಕ್ಸ್ಟ್ರಾ ಬಡ್ಸು ದೊಡ್ಡದು ಇರುತ್ತೆ, ಚಿಕ್ಕದು ಇರುತ್ತೆ. ಒಂದು ಎಕ್ಸ್ಟ್ರಾ ಬಡ್ಸ್ ಸಿಗುತ್ತೆ. ನಿಮಗೆ ಬಡ್ಸ್ ಫಿಟ್ ಆಗಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಇಯರ್ಗೆ ಬಡ್ಸ್ ಸೂಟೇಬಲ್ ಆಗುತ್ತೋ ಆ ಬಡ್ಸ್ ನಿಮಗೆ ಕೊಟ್ಟಿರ್ತಾರೆ. ಚಿಕ್ಕದು ಮತ್ತು ದೊಡ್ಡದು, ಚಿಕ್ಕವರು ಕೂಡ ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು. ಪ್ಯಾಕೆಟಲ್ಲಿ ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತಾರೆ. ಒಂದು ಮಿಸ್ಪ್ಲೇಸ್ ಆದರೆ ಯೂಸ್ ಮಾಡ್ಕೋಬೋದು. ನೋಡ್ತಿರ್ಬೋದು, ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸಿದ್ದು. ಓಪನ್ ಆಯ್ತು. ಈಗ ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು ಎಕ್ಸ್ಟ್ರಾ ಬಡ್ಸ್ ಸಿಗುತ್ತೆ. ಇಯರ್ಬಡ್ಸ್ದು ದೊಡ್ಡದು ಹಾಗೂ ಚಿಕ್ಕದು ಇರುತ್ತೆ. ನಿಮ್ಗೆ ಯಾವ ರೀತಿ ಇಯರ್ಬಡ್ಸ್ಗೆ ದೊಡ್ಡದಾಗೂ ಚಿಕ್ಕದು ಫಿಟ್ ಮಾಡಿಕೊಂಡು ಮ್ಯೂಸಿಕ್ ಕೂಡ ಕೇಳ್ಬೋದು. ಅದಾದಮೇಲೆ ಒಂದು ಕೇಬಲ್ ಸಿಗುತ್ತೆ, ಅಡಾಪ್ಟರ್ ಸಿಗಲ್ಲ, ಬರೀ ಕೇಬಲ್ ಮಾತ್ರ ಸಿಗುತ್ತೆ. ಅದು ಯಾವುದಂದರೆ ಸಿ ಪಿನ್. ಅದು ವೈರ್ನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ವೈರ್ನ ತೆಗೆದ್ಮೇಲೆ ನೋಡ್ತಿರ್ಬೋದು, ವೈರ್ನ ತೆಗೆದೈತೀಗ. ಕೇಬಲ್ ನೋಡ್ತಿರ್ಬೋದು, ಕೇಬಲ್ ಸ್ವಲ್ಪ ಜಾಸ್ತಿ ಲೆಂತ್ ಇದೆ. ಇನ್ನು ಚೂರು ಲೆಂತ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಅದೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅವರು. ಆ್ಯಂಡ್ ಈಗ ಇಯರ್ಬಡ್ಸ್ನ ಚಾರ್ಜ್ ಮಾಡೋದು ಹೆಂಗೆ ಅಂತ ಎಲ್ಲ ಹೇಳ್ತೀನಿ. ಆ್ಯಂಡ್ ಫಸ್ಟು ಈ ಪ್ಯಾಕೆಟಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಮತ್ತು ಅಡಾಪ್ಟ್ರು ಅವೆಲ್ಲ ಏನೂ ಸಿಗೋಲ್ಲ, ಓನ್ಲಿ ಕೇಬಲ್ ಅಷ್ಟೇ ಸಿಗೋದು. ಯಾವ ಅಡಾಪ್ಟರ್ ಬೇಕಾದ್ರೂ ಫಿಟ್ ಮಾಡಿ ಚಾರ್ಜ್ ಮಾಡ್ಕೋಬೋದು. ಲ್ಯಾಪ್ಟಾಪ್, ಪವರ್ ಬ್ಯಾಂಕ್ ಎಕ್ಸೆಟ್ರಾ. ಆ್ಯಂಡ್ ಆದಮೇಲೆ ಇದೊಂದು 3 ಕಾರ್ಡ್ಸ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಏನಂದರೆ ಅದು ನಾಯ್ಸ್ದು ಯೂಸರ್ ಮ್ಯಾನ್ಯಲ್ ಅದು. ಅದಾದಮೇಲೆ ಅದು ಸೇಮ್ ಅದು ಬೋಟ್ದು ಅನ್ಬಾಕ್ಸಿಂಗ್ ಮಾಡಿದ್ದೀನಲ್ಲ, ಸೇಮ್ ಅದೇ ರೀತಿ ಇದು ಯೂಸರ್ ಮ್ಯಾನ್ಯಲ್ ಇದೆ. ಆದರೆ ಅದೇ ಬೇರೆ ಇದೇ ಬೇರೆ. ಅದು ಬಟನ್ ಸಿಸ್ಟಮ್, ಇದು ಟಚ್ ಸಿಸ್ಟಮ್. ಇದು ಅದಾದಮೇಲೆ ಸೇಮ್ ಇದು ಜಿಗ್ಸ್ಯಾಗ್ ಥರ ಇದೆ. ನೋಡ್ತಿರ್ಬೋದು, ನಿಮಗೆ ಪಾಸ್ ಮಾಡಿ ಓದ್ಕೊಳ್ಳಿ ಹೆಂಗೆ ಯೂಸ್ ಮಾಡಬೇಕು ಅಂತ. ಇದರಲ್ಲೂ ಕೂಡ QR ಕೋಡ್ ಕೊಟ್ಟಿರ್ತಾರೆ. ನಿಮಗೆ ಯೂಸ್ ಮಾಡೋದು ಇನ್ನೂ ಗೊತ್ತಾಗಲಿಲ್ಲ ಅಂದರೆ QR ಕೋಡ್ನ ಸ್ಕ್ಯಾನ್ ಮಾಡಿ ಆ್ಯಪಲ್ಲಿ ನಾಯ್ಸ್ ಆ್ಯಪ್ ಅಂತ ಇರುತ್ತೆ, ಇಯರ್ಬಡ್ಸ್ ಅಂತ, ಅದನ್ನು ಸ್ಕ್ಯಾನ್ ಮಾಡಿ ಹೆಂಗೆ ಯೂಸ್ ಮಾಡೋದು ಅಂತ ಆ್ಯಪಲ್ಲಿ ತಿಳ್ಕೊಬೋದು. ಅದಾದಮೇಲೆ ಅದು ಲೆಫ್ಟ್ ಟು ರೈಟು ಟಚ್ ಮಾಡಿದ್ರೆ ಹೆಂಗೆ ಪಾಸು ಮತ್ತು ಮ್ಯೂಸಿಕ್ಕು ಪ್ಲೇ ಆಗುತ್ತೆ. ಪ್ಲೇಸ್ಗಳು ಯೂಟ್ಯೂಬ್ ಮ್ಯೂಸಿಕ್ ಅನ್ನೋದು ಮ್ಯೂಸಿಕ್ ಬರ್ತಾ ಇರುತ್ತಲ್ಲ ಆ ಥರ. ಇದು 1.5 ವರ್ಷನ್ ಇದೆ, ಬೇಗ ಕನೆಕ್ಟ್ ಆಗುತ್ತೆ. ಇದು ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ಆ್ಯಪಲ್ಲಿ ಕನೆಕ್ಟ್ ಮಾಡಿದ್ರೆ ಗ್ರೀನ್ ಕಲರ್ ತೋರಿಸುತ್ತೆ. ಮತ್ತು ವಾರಂಟಿ 1 ಇಯರ್ ಇದೆ. ಆಗಲೇ ಹೇಳ್ದಂಗೆ ನಿಮಗೆ ಇಯರ್ಬಡ್ಸ್ ಏನಾದ್ರು ಸ್ಯಾಟಿಸ್ಫೈ ಇಷ್ಟ ಆಗಲಿಲ್ಲ ಅಂತಂದರೆ ಒಟ್ಟು ಎಕ್ಸ್ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಆಗಲೇ ಹೇಳ್ದಂಗೆ QR ಕೋಡ್ ಇದೆ. ಹೇಳ್ದಂಗೆ ಹೆಂಗೆ ಯೂಸ್ ಮಾಡೋದು, ಯಾವ ರೀತಿ ಇದೆ, ಅದರದ್ದು ವಾರ್ನಿಂಗ್ಸ್ ಏನು, ಕಾಷನ್ಸ್ ಏನು, ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ಮೇಲೆ ಏನಾದರೂ ಡ್ಯಾಮೇಜ್ ಆದರೆ 1 ಇಯರ್ ವಾರಂಟಿ ಇರುತ್ತೆ. 1 ಇಯರ್ ವಾರಂಟಿಯಲ್ಲಿ ಹೆಂಗೆ ಕ್ಲೇಮ್ ಮಾಡ್ಬೋದು, ಹೆಂಗೆ ಮತ್ತು ಪ್ರಾಡಕ್ಟ್ನ ರೀಪ್ಲೇಸ್ ಕೂಡ ಮಾಡ್ಬೋದು ಅಂತ ನಿಮಗೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೀಪ್ಲೇಸ್ ಮಾಡ್ಬೋದು. ಇದು ವಾರಂಟಿ ಕಾರ್ಡ್ ಬಗ್ಗೆ ಡೀಟೇಲಾಗಿ ರಿವ್ಯೂ ಕೊಟ್ಟಿದ್ದೀನಿ, ನೀವು ನೋಡಿದ್ದೀರಾ ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ರಿವ್ಯೂ ಕೊಟ್ಟಿದ್ದೀನಿ. QR ಕೋಡ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಅಂತ ಪಿನ್ ಟು ಪಿನ್ ಎಲ್ಲ ಡೀಟೇಲಾಗಿ ರಿವ್ಯೂ ಕೊಟ್ಟಿದ್ದೀನಿ. ಈ ಒಂದು ಇಯರ್ಬಡ್ಸ್ನ ಮಾಡೆಲ್ ಹೆಸರು VS102. ಅದಾದಮೇಲೆ ಇದರ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟೊಂದು ಸುಮಾರು ಸ್ಪೆಸಿಫಿಕೇಷನ್ಸ್ ಇದೆ. ಇಯರ್ಬಡ್ಸ್ ಬಗ್ಗೆ ಹೇಳ್ತಿರೋದು, ನೀವು ಪಾಸ್ ಮಾಡಿ ಕೂಡ ಓದ್ಕೋಬೋದು. ಆ್ಯಂಡ್ ಅದರ ಕೆಳಗಡೆ ಬಂದರೆ ಸ್ಪೆಸಿಫಿಕೇಷನ್ ಆದಮೇಲೆ ಇನ್ನೂ ಮತ್ತೊಂದು ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಇದೆ. ಆಗಲೇ ಹೇಳ್ದಂಗೆ ಸ್ಟಿಕ್ಕರ್ ಆಯಿತು, ಅದರದ್ದು ಲೋಗೋ, ವಾಟರ್ ಮಾರ್ಕ್ ಎಲ್ಲ ಆಯ್ತು. ಈಗ ಅಡ್ವರ್ಟೈಸರ್ ಇದ್ದಾರಲ್ಲ ಅದೇ ಥರ. ಫೈನಲ್ ಈಗ ಇಯರ್ಪಾಡ್ಸ್ ಬಗ್ಗೆ ಮಾತಾಡೋದಾಗ ಇಯರ್ಪಾಡ್ಸ್ ಬಗ್ಗೆ ರಿವ್ಯೂ ಕೂಡ ಕೊಡ್ತೀನಿ ಈಗ. ಆ್ಯಂಡ್ ಈಗ ಇಯರ್ಪಾಡ್ಸು ಚೆನ್ನಾಗಿದೆಯಾ, ಗುಡ್ ಕ್ವಾಲಿಟಿ ಆಗಿದೆಯಾ, ನೀವು ತೊಗೊಂಡ್ರೆ ವರ್ತ್ ಆಗುತ್ತಾ, ಮತ್ತು
ಮತ್ತು ಈ ಒಂದು ಪ್ರಾಡಕ್ಟ್ ವರ್ತ್ ಇದೆಯಾ ಅಥವಾ ವ್ಯಾಲ್ಯೂ ಫಾರ್ ಮನಿನ ಈ ಪ್ರಾಡಕ್ಟ್ ತೊಗೋಬೋದಾ ಬೇಡವಾ. ಇದರ ಮತ್ತೆ ಇನ್ನೊಂದು ಸ್ಪೆಸಿಫಿಕೇಷನ್ಸ್ ಬಂದು ಹೇಳಬೇಕು ಅಂತಂದರೆ ಇಯರ್ಬಡ್ಸು ಚೆನ್ನಾಗಿದೆಯಾ ಅಂತ ಅಂದರೆ ನೋಡ್ತಿರ್ಬೋದು ಚೆನ್ನಾಗಿದೆ ಮತ್ತು ಡೀಪ್ ಬ್ಯಾಸ್ ಸಿಗುತ್ತೆ ಮತ್ತು ವಾಟರ್ ರೆಸಿಸ್ಟೆಂಟ್ ಇದೆ, ಕಂಟ್ರೋಲ್ ಟಚ್ ಸಿಸ್ಟಮ್ ಇದೆ, ಟಚ್ ಕಂಟ್ರೋಲ್ ಇದೆ ಮತ್ತು ಹೆಡ್ಫೋನ್ ಡ್ರೈವ್ ಯೂನಿಟ್ಸ್ ಬಂದು 11 mm ಇದೆ ನೋಡ್ತಿರ್ಬೋದು. ಆ್ಯಂಡ್ ಇದರ ಬೇಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಇಯರ್ಬಡ್ಸು ತುಂಬ ಬೆಸ್ಟ್ ಆಗಿದೆ ಅಂತಂದರೆ ಸೋನಿ ಪ್ಯಾನಿಸೋನಿಕ್ ಎಕ್ಸ್ಟ್ರಾ ಬೇರೆ ಕಂಪ್ನಿಗಳಿಗಿಂತ ಇದೊಂದು ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಇಯರ್ಬಡ್ಸ್ ಬಗ್ಗೆ ಇನ್ನೊಂದು ಫೀಚರ್ ಹೇಳ್ಬೇಕಂತಂದರೆ ಇದು ಸ್ವೆಟ್ ಪ್ರೂಫ್ ಕೂಡ ಇದೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಬಾಕ್ಸಲ್ಲಿ ಇದು ನಂಬರ್ 1 ಇಂಡಿಯಾಸ್ ಬ್ರ್ಯಾಂಡ್ ಅಂತ ಇದು ಚೆನ್ನಾಗಿರೋ ಕ್ವಾಲಿಟಿ ಇಯರ್ಬಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಗಲೇ ಹೇಳ್ದಂಗೆ ಬಾಕ್ಸ್ ಬಗ್ಗೆ ಎಲ್ಲ ರಿವ್ಯೂ ಕೊಟ್ಟಿದ್ದೀನಿ. ಆ್ಯಂಡ್ ಇದರ ಇಯರ್ಬಡ್ಸ್ನ ಪ್ರೈಸ್ ಬಂದು 1300 ಮತ್ತು ಇನ್ನೂ ಕಮ್ಮಿ ಕೂಡ. ಆಮೇಲೆ ಇದು ಆನ್ಲೈನ್ ಪರ್ಚೇಸ್ ಮಾಡಿದ್ದು ನಾನು. ಈಗ ಪ್ರೆಸೆಂಟಾಗಿ ರೇಟ್ ಎಷ್ಟು ಅಂತ ನಾವು ಕರೆಕ್ಟಾಗಿ ಗೊತ್ತಿಲ್ಲ, ಚೆಕ್ಔಟ್ ಮಾಡಿ ಕಮೆಂಟ್ ಮಾಡಿ. ಈಗ ಇನ್ನೂ ಕಮ್ಮಿ ಕೂಡ ಆಗಿರ್ಬೋದು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾಯ್ಸ್ ಇಯರ್ಬಡ್ಸ್ನ ಅನ್ಬಾಕ್ಸ್ ಆಗೋ ರಿವ್ಯೂ ಮಾಡಿದ್ದೀನಿ. ಹೆಂಗೆ ಯೂಸ್ ಮಾಡೋದು ಅಂತ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ನಿಮಗೆ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಜಾಸ್ತಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.